ನಿನ್ನನ್ನ ಈ ದೇಹದಿಂದ ಹೇಗೆ ಹೊರಗೆ ಕಳ್ಸಿದ್ರು ಅಂತ ನಂಗೆ ಗೊತ್ತುಂಟಾಯ್ತಾ. ಸುಜನ್ ಲೋಕೇಶ್ ಅವ್ರು ಕೇಳ್ತಾರೆ, ವರ್ಡಲ್ಲೇ ನಾನು ಏನು ಮಾಡದೇ ಇರೋದು ಮಾಡಿದ್ದೀನಿ ಅಂತ ಎಲ್ಲಾರ ಮುಂದೆ ಹೇಳ್ತಿಯಲ್ಲ, ಧೈರ್ಯ ಇದ್ರೆ ಈ ವೇದಿಕೆ ಮೇಲೆ ಹೇಳು ಅಂತಾರೆ. ಸರ್ ನಾನು ಹೇಳ್ತೀನಿ, ತಡ್ಕೊಳಕ್ಕೆ ನಿಮ್ಗೆ ಕೆಪಾಸಿಟಿ ಇದೆಯಾ ಅಂತ ಹೇಳ್ತೀನಿ. ಆಮೇಲೆ ನಾನು ಅದೇನು ಆಚೆ ಮಾಡಿದ್ದೀನಿ ಅದನ್ನ ಹೇಳ್ತೀನಿ ಎಲ್ಲಾರ ಮುಂದೆ. ಎಲ್ಲಾರು ಹಂಗೆ ಬಾಯಲ್ಲಿ ಬೆರಳಿಟ್ಕೊಂಡು ಖುಷ್ ಅಂದ್ಬಿಟ್ಟು ಇರುತ್ತೆ. ಇವರು ಅಯ್ಯೋ ಕಟ್ ಮಾಡ್ಬಿಡಿ, ಮೈಕ್ ಕಿತ್ಕೊಳ್ಳಿ, ಮೈಕ್ ಆಫ್ ಮಾಡಿ, ಅಯ್ಯೋ ಈ ಆಟಕ್ಕೆ ನಾನಿಲ್ಲಪ್ಪ ಅಂತ ಸ್ಟೇಜ್ ಬಿಟ್ಟು ಓಡೋ ತರ ಮಾಡ್ತಾರೆ. ಇದು ರಿಯಲ್ ಆಗಿ ನಡೆದಿರೋದು. ಅಲ್ಲಿ ಎಷ್ಟು ಜನ ಆರ್ಟಿಸ್ಟ್ ಬಂದಿದ್ರು, ಎಷ್ಟು ಜನ ಸೀರಿಯಲ್ ಅವ್ರು ಬಂದಿದ್ರು, ಅಷ್ಟು ಜನಕ್ಕೂ ಕೇಳ್ಕೊಡಿ. ಎಲ್ಲಾ ಸೀರಿಯಲ್ ಅಲ್ಲಿ ಒಬ್ಬೊಬ್ರಾರ ಯಾರಿಗಾರು ಪರಿಚಯ ಇರ್ತಾರೆ. ಈ ಸತೀಶ್ ಈ ತರ ಹೇಳ್ತಾ ಇದ್ದಾನೆ, ಅದು ನಿಜನಾ ಅಂತ ಕೇಳ್ಕೊಳ್ಳಿ. ಅದಾದ್ಮೇಲೆ ನಾನು ಪಾರ್ಟಿಗಳು ಮಾಡ್ತೀನಿ, ಎಲ್ಲ ಕಡೆ ಪಾರ್ಟಿ ಮಾಡ್ತೀನಿ. ನನಗೆ ಬಂದು ಎಲ್ಲೋದ್ರೂ 150 ಜನದಿಂದ 350 ಜನಕ್ಕೆ ಎಣ್ಣೆ ಊಟ ಫ್ರೀ ಕೊಡ್ತಾರೆ. ಅದು ಏನಕ್ಕೆ ಕೊಡ್ತಾರೆ ಅಂದ್ರೆ, ನಾನು ಅಲ್ಲಿ ಪಾರ್ಟಿ ಮಾಡಿದ್ರೆ ಆ ಪಬ್ಬು ವರ್ಲ್ಡ್ ನ್ಯೂಸಲ್ಲಿ ಬರುತ್ತೆ ಅಂತ. ಆಮೇಲೆ ಬೇಗ ಪಬ್ಲಿಸಿಟಿ. ಅವ್ರು ಎಂಥ ಸೋಷಿಯಲ್ ಮೀಡಿಯಾಗಾಗಲಿ, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸು, ಯೂಟ್ಯೂಬರ್ಸು ಯಾರಿಗೆ 5,000 50,000 ಕೊಟ್ಟು ಕರ್ಸಿದ್ರು ಅಷ್ಟು ಪಬ್ಲಿಸಿಟಿ ಸಿಗಲ್ಲ. ಇನ್ನೂ ಎಕ್ಸ್ಟ್ರಾ ಏನಾದ್ರು ಬೇಕಾದ್ರೆ ಸರ್ 50 ಲಕ್ಷ ಆಗುತ್ತೆ. ನಾನು ಒಂದು ಫಂಕ್ಷನ್ ಮಾಡಿದ್ರೆ 1 ನೈಟಲ್ಲಿ ಪಬ್ ಫೇಮಸ್ ಆಗುತ್ತೆ ಅಂತ ನಾನು ನನ್ನ ಬರ್ಡೇ ಮಾಡಲಿ, ನನ್ನ ಮಗಂದು ಮಾಡಲಿ, ನಾನು ನಾಯಿ ಲಾಂಚ್ ಮಾಡಲಿ, ಎಲ್ಲದಕ್ಕೂ ಕೊಲಾಬ್ರೇಷನ್ ಅಲ್ಲಿ ನನಗೆ 0 ರೂಪೀಸಲ್ಲಿ ಸಿಗುತ್ತೆ. ನಾನು ಕಂಡವ್ನ ಯಾರು ಪೇ ಮಾಡಲ್ಲ. ಅದನ್ನ ಸುಜನ್ ಲೋಕೇಶ್ ಅವರು ಕಂಡೋರ್ ಪೇ ಮಾಡ್ತಾರೆ. ಅಂದ್ರೆ ಮೀನಿಂಗ್ ಅಂದ್ರೆ, ನಾನು ಪಾರ್ಟಿ ಮಾಡ್ಬಿಟ್ಟು ನೀನ್ ಬಿಲ್ ಕೊಡೋ ಅಂತ ಕೊಡಿಸ್ತೀನಿ ಅನ್ನೋ ತರ ಮೀನಿಂಗ್ ಅಲ್ಲಿ ಮಾತಾಡಿರ್ತಾರೆ. ಅದೆಲ್ಲ ಶುದ್ಧ ಸುಳ್ಳು. ನನ್ಗೆ ಎಲ್ಲೆಲ್ಲಿ ಪಾರ್ಟಿ ಮಾಡಿದೀನಿ, ಪಬ್ ಓನರ್ಗೆ ಕಾಲ್ ಮಾಡಿಕೊಂಡು ಅವ್ರಿಗೆ ಕೇಳಿ, ಸರ್ ಕೊಲಾಬ್ರೇಷನ್ ನೀವು ಫ್ರೀ ಕೊಟ್ರಾ ಇಲ್ಲ ಕಂಡವ್ರು ಯಾರೋ ಜೊತೆಲಿ ಬಂದವನು ಬಿಲ್ ಕೊಟ್ನಾ ಅಂತ ಅದನ್ನು ಪ್ರೂವ್ ಮಾಡ್ತಾರೆ.